ಈ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಥಣಿ ಪಟ್ಟಣದ ಪುರಸಭೆ ಅಧಿಕಾರಿಗಳು ಸ್ವಚ್ಛ ಭಾರತ ಅಭಿಯಾನ ಯಶಸ್ವಿ ಕಂಡ ಅಧಿಕಾರಿಗಳು. ಅದೇ ಅಥಣಿ ತಾಲೂಕಿನ ಹೃದಯ ಭಾಗದಲ್ಲಿರುವ ಮಹಾಪುರುಷ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಹಲವಾರು ವರ್ಷಗಳಿಂದ ಸ್ಥಾಪನೆಗೊಂಡಿದ್ದು, ಅಕ್ಕಪಕ್ಕದಲ್ಲಿ ಗೋಡೆ ನಿರ್ಮಾಣವಾಗಿದ್ದು, ಅಲ್ಲಿ ಸಾಕಷ್ಟು ಮನೆ ಕಸಗಳನ್ನು ಹಲವಾರು ಜನ ಗೋಡೆಯ ಹಿಂದೆ ಬಂದು ಹಾಕುತ್ತಿದ್ದಾರೆ. ಅದರಂತೆಯೇ ಪುರಸಭೆ ಕಾರ್ಮಿಕರು ನಿಷ್ಠೆಯಿಂದ ಕಸವನ್ನ ಸ್ವಚ್ಛ ಮಾಡಿ ಸ್ಥಳೀಯ ಜನ ಕಸವನ್ನ ಹಾಕಬೇಡಿ ಅಂತ ಸಾಕಷ್ಟು ಬಾರಿ ಹೇಳಿದ್ರೂ ಕೂಡ ಕೆಲ ನಾಲಾಯಕರು ಪದೇ ಪದೇ ಅದೇ ತಪ್ಪುಗಳನ್ನ ಮಾಡುತ್ತಿದ್ದಾರೆ. ಅದೇ ಜಾಗದಲ್ಲಿ ತಂದು ಕಸ ಸುರಿಯುತ್ತಿದ್ದಾರೆ. ಈಗ ಗಂಭೀರವಾಗಿ ಆ ಜಾಗವನ್ನ ಸ್ವಚ್ಛಗೊಳಿಸಿ ಸ್ವಚ್ಛ ಭಾರತ ಯೋಜನೆ ಅಡಿಯಲ್ಲಿ ಗೋಡೆಗಳ ಮೇಲೆ ಕಸವನ್ನ ಹಾಕಬಾರದು ಎಂದು ಲೇಖನಿ ಮೂಲಕ ಬರೆಯುತ್ತಿದ್ದಾರೆ. ಸಿಬ್ಬಂದಿಗಳಾದ ಶೋಭಾ ಮಠಪತಿ, ಶಿವಲೀಲಾ ಪಡೋಲಗಿ, ರೇಖಾ ಬಳ್ಳೋಳಿ, ಸೇಜನಾ ರಜಪೂತ, ದೀಪಿಕಾ ಸಾಗರ, ಅದರಂತೆ ಪುರಸಭೆ ಅಧಿಕಾರಿಗಳು, ಅಧ್ಯಕ್ಷರು, ಸದಸ್ಯರು ಹಾಗೂ ಎಲ್ಲಾ ಸಿಬ್ಬಂದಿ ವರ್ಗದವರು ಸೇರಿಕೊಂಡು ಮನೆ ಕಸವನ್ನ ಇಲ್ಲಿ ಹಾಕಬಾರದು ಹಾಗೂ ಪುರಸಭೆ ವಾಹನ ಬಂದಲ್ಲಿ ಅಲ್ಲೇ ಹಾಕಬೇಕು ಅಂತ ಹೇಳಿದ್ದು. ಅದರಂತೆಯೇ ಅಥಣಿ ಪಟ್ಟಣದ 27ನೇ ವಾರ್ಡ್ನಲ್ಲಿ ಸೇವೆಯಲ್ಲಿ ತೊಡಗಿಕೊಂಡವರು ಅದೇ ಸಮಯದಲ್ಲಿ ಸಮಾಜ ಮುಖಂಡರಾದ ಸಿದ್ದಲಿಂಗ ಕೃಷ್ಣಪ್ಪ ಮಡ್ಡಿ, ಗುಲಾಬ ಘಟಕಾಂಬಳೆ, ವ್ಯಾಪಾರಸ್ಥರಾದ ಅಬೀದಾ ಕುರಂದವಾಡ, ಜಗದೀಶ್ ದ್ರಾಕ್ಷಿ ಇದರಂತೆ ಸಂಪೂರ್ಣ ಕೆಲಸ ಮಾಡಲು ಯಶಸ್ವಿ ಕಂಡಿದ್ದಾರೆ ಮುಖಂಡರು ಹಾಗೂ ಅಧಿಕಾರಿಗಳು. ಮೇಡಮ್, ಇದು ಸ್ವಚ್ಛ ಭಾರತ ಯಶಸ್ವಿ ಅಂತ ಕಂಡು ಬಂದಿದೆ. ನಿಮ್ಮ ಕಾರ್ಮಿಕರದಿಂದ, ನಿಮ್ಮ ಸಿಬ್ಬಂದಿದಿಂದ ನಿಮಗೆ ಹೆಲ್ಪ್ ಸಿಗ್ತಿದೆ ಏನು ಇಲ್ವಾ? ಇಲ್ಲ, ಕಾರ್ಮಿಕರು, ಪೌರ ಕಾರ್ಮಿಕರು ನಾವು ಎಲ್ಲಿ ಹೋಗ್ತೀವೋ ಅಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾರ್ರಿ. ಮತ್ತು ನಮ್ಮ ಮೇಲಿನವರು ರವಿ ಸರು, ಮೇಲಾಧಿಕಾರಿಗಳು ಅವರು ನಮಗೆ ಸಪೋರ್ಟ್ ಮಾಡಿ ನಮಗೇನು ಬೇಕಲ್ಲ ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ. ಇಲ್ಲಿ ವಾರ್ಡಿನ ನಗರದ ಸದಸ್ಯ ಸಪೋರ್ಟ್ ಮಾಡ್ತಾರ? ಸದಸ್ಯರು ಅವರು ನಾವು ಎಲ್ಲಿ ಫೋನ್ ಹಚ್ತೀವಲ್ಲ ಅವಾಗ ಬಂದ ಏನು ಬೇಕಲ್ಲ ಅದನ್ನ ನಮಗೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ. ಪುರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವರು ಕೂಡ ಇದಕ್ಕೆ ಸದಾಕಾಲ ಬಂದ್ ನಿಂತಿದಾರ, ಬೆಂಬಲ ಕೊಡ್ತಿದ್ದಾರ? ಬೆಂಬಲ ಕೊಡ್ತಾರ್ರಿ, ಸಹಕಾರ ಕೊಡ್ತಾರ. ನೀವು ಎಲ್ಲಿ ಯಾವಾಗ ಟೈಮ್ಗೂ ಕರೆದ್ರೂ ನಾವು ನಿಮಗೆ ಸಪೋರ್ಟ್ ಅದೀವತ್ತು ಹೇಳ್ತಾರಲ್ವಾ? ಓಕೆ. ನಿಮಗೆ ಮತ್ತೊಂದು, ಈ ಕೆಲಸ ಮಾಡುವಾಗ ಯಾರಾದ್ರೆ ಸಾರ್ವಜನಿಕದಿಂದ ಏನಾದ್ರೂ ತೊಂದರೆ ಉಂಟಾಗ್ತಿದ್ಯಾ? ಏನು ತೊಂದರೆ ಇಲ್ರಿ. ಯಾವ್ದ್ರಿ ರಾಜಕಾರಣಿಗಳು ಬಂದು ತೊಂದರೆ ಮಾಡ್ತಿದ್ದಾರ? ತೊಂದರೆ ಆಗಿಲ್ಲ, ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ಕೋತ ಬಂದಾರ. ಅಧ್ಯಕ್ಷರಾಗ್ಲಿ, ಪುರಸಭೆ ಮೆಂಬರ್ಗಳಾಗ್ಲಿ, ಮತ್ತು ಪೌರ ಕಾರ್ಮಿಕರಾಗ್ಲಿ, ಅವರು ಎಲ್ಲ ನಮಗೆ ಸಪೋರ್ಟ್ ಮಾಡಿ ಸಾರ್ವಜನಿಕನು ನಾವು ಇದನ್ನ ಮಾಡ್ಲತ್ತದೀವನ ಸಪೋರ್ಟ್ ಐತೆ. ಮೇಡಮ್, ಅಥಣಿ ಪಟ್ಟಣದಲ್ಲಿ 27 ವಾರ್ಡ್ ಇದ್ದಾವೆ. ಸ್ವಚ್ಛ ಭಾರತ ಯಶಸ್ವಿ ಕಂಡೈತೆ ಅಂತ ಸಾರ್ವಜನಿಕರು ಮಾತಾಡ್ತಿದ್ದಾರೆ. 27 ವಾರ್ಡ್ನ್ಯಾಗ ಟೋಟಲಿ ಎಷ್ಟು ವಾರ್ಡ್ಗಳಲ್ಲಿ ನೀವು ಮನೆ ಕಚರಗಳನ್ನು ಒಗಿಬಾರ್ದಂತ ಗಾಡಿಯಲ್ಲಿ ಲೇಖನಿ ಮೂಲಕ ನಾವು ಬರೆದಿದ್ದೀರಲ್ಲ, ಎಷ್ಟು ವಾರ್ಡ್ಗಳನ್ನು ನೀವು ಮಾಡಿದಿರಿ ಇಲ್ಲಿಂದ ಅಲ್ಲಿವರೆಗೆ? ಟೋಟಲ್ 4 ವಾರ್ಡ್ ಆಗಿದಾವ್ರಿ. ಯಾವ ವಾರ್ಡ್ ಆಗಿದಾವ್ರಿ? 1 ನಂಬರು, 6 ನಂಬರು, 15 ನಂಬರು ಮತ್ತು ಈಗ 1 ನಂಬರ್ದ ಮಾಡ್ತಾ ಇದೀವಿ. ಈ ಟೋಟಲ್ ಈಗ 1 ತಿಂಗಳದಾಗ ಇವು 4 ವಾರ್ಡ್. ಎಷ್ಟು ವಾರ್ಡ್ಗಳನ್ನ ಈ ಸ್ವಚ್ಛ ಭಾರತದ ಬದಲು ಸಂದೇಶಗಳನ್ನು ಮುಗಿಸಿರಿ? ಪ್ರತಿ ವಾರ್ಡ್ಗೆ 27 ವಾರ್ಡ್ ಎಲ್ಲ ಈಗ ನಾವು ಮುಗಿಸಿದೀವಿ. ಬಟ್ ಇದು ತಿಪ್ಪಿಗಳು ಎಲ್ಲೆಲ್ಲಿ ಇದು ಬ್ಲ್ಯಾಕ್ ಸ್ಪಾಟ್ ಅಂತ ಇದಾವಲ್ಲ ಅದನ್ನ ಈಗ 4 ವಾರ್ಡ್ಗಳನ್ನ ಮುಗಿಸಿವಿ. ಸಂದೇಶ ನೀವು ಮನೆ ಸಂದೇಶ ಮುಡಿಸೋ ಟೈಮ್ನಾಗ ಯಾವ ಸಂಕೇತಗಳನ್ನ ಹೇಳ್ತೀರಿ ಮೇಡಮ್ ಆ ಮನೆಗಳಿಗೆ? ಪ್ರತಿಯೊಬ್ಬರು ಹಸಿ ಕಸ, ಒಣ ಕಸ ಬೇರ್ಪಡಿಸಿ ಹಾಕಬೇಕು. ಮನೆಗೆ ಡೋರ್ ಟು ಡೋರ್ ಈಗ ಕಲೆಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಕಸದ ವಾಹನ ಪ್ರತಿದಿನ ಪೌರ ಕಾರ್ಮಿಕರು ಬಂದು ಕಸ ತೊಗೊಂಡು ಹೋಗ್ತಾರೆ. ಕಂಪಲ್ಸರಿ ಕಸದ ಗಾಡಿಗೆನ ಅವ್ರು ಕಸ ಹಾಕ್ಬೇಕಂತ ಹೇಳಿ. ಆಮೇಲೆ ಎಲ್ಲಿ ಅಲ್ಲಿ ಓದಿ ಹೋಗಿತಾರಲ್ಲ ಅದು ತಿಪ್ಪಿ ಅಂತ ಹೇಳಿ ಮಾಡ್ತಾರಲ್ಲ, ತಿಪ್ಪಿ ಮಾಡೋದ ಬಂದ್ ಮಾಡ್ಬೇಕಾಯ್ತು. ಮಾಡ್ತಾ ಇದ್ದೀವಿ. ಒತ್ತಾಯದಿಂದ ಹೋದ್ರೆ ಅದಕ್ಕೆ ಏನಾದ್ರೆ ಕಾನೂನು ಕ್ರಮವನ್ನು ಕಾನೂನುಬದ್ಧವಾದ ಕ್ರಮ ಕೈಗೊಳ್ತೀರಾ? ಟೋಟಲ್ದಲ್ಲಿ 27 ವಾರ್ಡ್ನಲ್ಲಿ ನೀವು ಮುಗಿಸಿದ್ರಿ. ಇವಾಗ 27 ವಾರ್ಡ್ ಎಲ್ಲ ಅವೇರ್ನೆಸ್ ಆಗಿದೆ. ಬಟ್ ಸ್ವಚ್ಛತಾ ಕಾರ್ಯಕ್ರಮ ಈಗ ಎಲ್ಲೆಲ್ಲಿ 4 ವಾರ್ಡ್ಗಳು ಮುಗಿದಿದ್ದಾರೆ. 4 ವಾರ್ಡ್ಗಳನ್ನು ಮುಗಿದಿದ್ದಾರೆ. ಮೇಡಮ್, ನಿಮ್ಮ ಸರ್ ನಮ್ಮ ಶೋಭಾ ಮಠಪತಿ.